ಗುರುದೇವ್, ವೃಶ್ಚಿಕ ರಾಶಿಯವರ ರಹಸ್ಯಗಳು, ಅವರ ಗುಟ್ಟಿನ ವಿಚಾರಗಳನ್ನ ಅವರು ಸಕ್ಸಸ್ ಆಗ್ಲಿಕ್ಕೆ ಈ 3 ಗುಟ್ಟುಗಳನ್ನ ಅವರು ಪಾಲಿಸ್ಬಿಟ್ರೆ ಸಾಕು. ಜೊತೆಯಲ್ಲಿ ಅವರ ಕುಟುಂಬದಲ್ಲಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ಶ್ರೀಮಂತರಾಗೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ತಂತ್ರಗಳನ್ನು ನೀವು ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನ ಯಶಸ್ವಿಯಾಗುತ್ತೆ. ಇದರ ಕುರಿತಾಗಿ ಪೂರ್ಣ ಮಾಹಿತಿಯನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್‌ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಬೋದು. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ಜಲಚರ ರಾಶಿಯಾಗಿರುತ್ತೆ. ರಾಶ್ಯಾಧಿಪತಿ ಕುಜಗ್ರಹ, ಮಂಗಳ, ಅಂಗಾರಕ ಅಂತ ಹೇಳ್ತೇವೆ. ಮೇಲ್ನೋಟಕ್ಕೆ ಶಾಂತವಾಗಿ ಕಾಣುವಂತಹ ರಾಶಿ ತುಂಬಾ ಆಳವಾದ ಅಧ್ಯಯನವನ್ನ ಹೊಂದಿರುತ್ತೆ. ಗೂಢಾಚಾರಿಕೆಯಲ್ಲಿ ನಂಬರ್ 1 ಅಂದ್ರೆ ಏನಾದ್ರೂ ರಹಸ್ಯವಾಗಿ ಇವ್ರ ಹತ್ರ ಇಟ್ರೆ ಅದನ್ನ ಬಾಯಿ ಬಿಡಿಸೋದಕ್ಕೆ ಬಹಳ ವಿಶೇಷವಾದಂತಹ ರಾಶಿ. ವಿರಾಟ್ ಕೊಹ್ಲಿ ಅಥವಾ ಯಡಿಯೂರಪ್ಪನವರು, ಮೋದಿ ಎಲ್ಲರೂ ಕೂಡ ಇದೇ ರಾಶಿಯವರೇ. ಯಶಸ್ಸಿನ ಹಾದಿಯಲ್ಲಿ ಅಡೆತಡೆ ಅಂತಕ್ಕಂಥದ್ದು ಅವರಿಗೆ ಬರ್ತಾ ಇರುತ್ತೆ. ಅದನ್ನ ಹೇಗೆ ದೂರ ಮಾಡಬೇಕು, ಹೇಗೆ ನಮ್ಮ ಜೀವನ ಸಕ್ಸಸ್ ಆಗೋದಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ದು ಬಹಳ ಜನ ವೃಶ್ಚಿಕ ರಾಶಿಯವರ ಪ್ರಶ್ನೆ. ತಮ್ಮೆಲ್ರಿಗೂ ಕೂಡ ಇದರ ಕುರಿತಾಗಿ ಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ, ನಮ್ ಪಕ್ಕದ ಮನೆಯವ್ರು ಯಾರೋ ಏನೋ ಒಂದು ಐಟಮ್ ತಗೊಂಡ್ರು ಅಂತ ಹೇಳಿ ಅದನ್ನ ನಾವು ತಗೊಳಕ್ ಹೋಗ್ಬಾರ್ದು. ನಮಗೆ ಅದರ ಅಗತ್ಯ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಅಥವಾ ಹಳೆಯ ದ್ವೇಷ ಏನೋ ಒಂದು ಆಗಿರುತ್ತೆ ಚಿಕ್ಕ ವಯಸ್ಸಲ್ಲೋ ಅಥವಾ ತುಂಬಾ 15 ವರ್ಷದ ಹಿಂದೆನೋ ಏನೋ ಒಂದು ಅವತ್ತಿನ ಮಾತಿಗೆ ಏನೋ ಒಂದು ಹೇಳಿರ್ತಾರೆ. ಅದು ದ್ವೇಷ ಇವತ್ತಿಗೂ ಹಾಗೆ ಇರಬೇಕು ಅಂತ ಅಲ್ಲ. ಅದನ್ನ ಒಂದು ಮರೆಯುವಂತಹ ಗುಣ ಅಂದ್ರೆ ಒಂದು ಕ್ಷಮಿಸುವಂತಹ ಗುಣ ಅಂತ ಕೂಡ ಹೇಳಬಹುದು. ಅದನ್ನ ನೀವೆಲ್ಲರೂ ಕೂಡ ರೂಢಿಸ್ಕೊಳ್ಬೇಕಾಗತ್ತೆ. ಹಳೆಯ ದ್ವೇಷಕ್ಕೆ ತುಪ್ಪವನ್ನ ಸುರಿಯುವಂತಹ ಕೆಲಸವನ್ನ ಮಾಡಬೇಡಿ. ಹಳೆಯ ಘಟನೆಗಳನ್ನ ನೆನಪಿಟ್ಟುಕೊಂಡು ಸೇಡು ತೀರಿಸ್ಕೊಳ್ಳುವಂತಹ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಡಿ. ಇದು ನಿಮ್ಮ ಸಮಯವನ್ನ ವ್ಯರ್ಥ ಮಾಡುತ್ತೆ, ನಿಮ್ಮ ಶಕ್ತಿಯನ್ನ ವ್ಯರ್ಥ ಮಾಡುತ್ತೆ, ನಿಮ್ಮ ಹಣವನ್ನ ವ್ಯರ್ಥ ಮಾಡುತ್ತೆ, ನೆಮ್ಮದಿಯನ್ನ ದೂರ ಮಾಡುತ್ತೆ. ಅದನ್ನ ಸ್ವಲ್ಪ ಸರಿಪಡಿಸಿಕೊಳ್ಬೇಕಾಗಿರೋದು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಗುಪ್ತ ಶತ್ರುಗಳ ಬಗ್ಗೆ ಜಾಗ್ರತೆ ಇರಬೇಕಾಗತ್ತೆ ವೃಶ್ಚಿಕ ರಾಶಿಯವರಿಗೆ. ಯಾಕಂದ್ರೆ ಇವರ ಅಕ್ಕಪಕ್ಕದಲ್ಲಿ ಇವ್ರಿಗೆ ಆಗದೆ ಇರೋರು ಇರ್ತಾರೆ. ಅದು ಯಾರು? ಅವ್ರು ಯಾರು? ಏನ್ ಮಾಡ್ತಾ ಇದ್ದಾರೆ? ಅದರ ಬಗ್ಗೆ ವಿಶೇಷವಾಗಿ ನಿಮ್ಮ ಒಂದು ಗಮನ ಅಂತಕ್ಕಂಥದ್ದನ್ನ ಕೊಟ್ಟಿರ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಏಳಿಗೆಯನ್ನ ಕಂಡು ಅಸೂಯೆ ಪಡುವಂಥವರೇ ಜಾಸ್ತಿ ಆಗಿರ್ತಾರೆ. ನಿಮ್ಮ ವೈಯಕ್ತಿಕ ವಿಚಾರವನ್ನ, ವ್ಯಾಪಾರ ರಹಸ್ಯಗಳನ್ನ ಯಾರ ಜೊತೆ ಕೂಡ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲರ ಮುಂದೆ ಕುಂತು ಇದನ್ನ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಬಿಸ್ನೆಸ್ ನಿಮಗೆ ಸಂಬಂಧಪಟ್ಟಿರುವಂಥದ್ದು. ಅದರ ಬಗ್ಗೆ ಯಾರ ಹತ್ರನೂ ಕೂಡ ಮಾತಾಡಬೇಡಿ. ಅನಗತ್ಯ ಸಂಶಯ ಪಡೋದನ್ನ ದೂರ ಮಾಡಿ. ಅನಗತ್ಯ ಅವಶ್ಯಕತೆ ಇಲ್ದಿರುವಂತ ವಿಚಾರಕ್ಕೆ ಮೂಗು ತೂರ್ಸೋದಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲೇ ಆಗಿರ್ಬೋದು, ನಿಮಗ್ ಸಂಬಂಧ ಇಲ್ವಾ? ಏನೋ ಒಂದು ಅನ್ಯಾಯ ಆಗ್ತಾ ಇದೆಯಾ? ನಿಮಗ್ ಸಂಬಂಧ ಇಲ್ವಾ? ಸುಮ್ನೆ ಇದ್ಬಿಡಿ. ಯಾಕಂದ್ರೆ ಅದೇ ಬೆಟರ್ ನಿಮಗೆ. ನೀವೇನಾದ್ರೂ ಒಂದು ಚೇಂಜಸ್ ಮಾಡ್ಲಿಕ್ಕೆ ಹೋದಾಗ ನೀವು ಕೂಡ ಅಲ್ಲಿ ಒಂದು ಕೆಟ್ಟ ರೀತಿಯಲ್ಲಿ ಇನ್ವಾಲ್ವ್ ಆಗಿ ಅಥವಾ ಮಾಡದ ತಪ್ಪಿಗೆ ನಿಮ್ಮನ್ನ ಸೇರಿಸ್ಕೊಂಡು ಅವರು ಇದ್ರು ಅಂತ ಹೇಳುವಂಥದ್ದು ವೃಶ್ಚಿಕ ರಾಶಿಯವರು ಸಿಕ್ಕಾಕೊಳ್ಳುವಂಥದ್ದು ಪಾಯಿಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಕಿವಿ ಮಾತೇನಪ್ಪಾ ಅಂತಂದ್ರೆ, ತಾವೆಲ್ಲರೂ ಕೂಡ ಇಂಥ ವಿಚಾರಗಳಿಂದ ದೂರ ಇಡಿ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು. ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕ್ಬೇಕಂದ್ರೆ 15-20 ಸಾವಿರ ಖರ್ಚಾಗತ್ತೆ 3 ಕ್ಯಾರೆಟ್ಗೆನೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳಷ್ಟು ಸರಿ ಹೇಳಿದ್ದೇನೆ. ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಬಹಳಷ್ಟು ಸರಿ ಹೇಳಿದ್ದೇನೆ. ಅದನ್ನ ನಿಮ್ಮ ರಾಶ್ಯಾಧಿಪತಿ ಏನಿರುತ್ತೆ ಅದನ್ನ ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನ ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನ ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯ್ತು ಅಂದ್ರೆ, ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು.
ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನ ಯಾರು ಧರಿಸ್ತಾರೋ ಅವರಿಗೆ ಸೋಲೇ ಇಲ್ಲ ಅಂತ ಹೇಳುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನ ನೀವು ತರಿಸಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನ ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನ ಧರಿಸ್ಕೊಳ್ಳಿ. ನಿಮ್ಮ ಯಶಸ್ಸಿನ ಸೀಕ್ರೆಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಸೀಕ್ರೆಟ್ಗಳನ್ನ ತಾವು ನಿಮ್ಮ ಜೀವನದಲ್ಲಿ ಪಾಲಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಯಶಸ್ಸು ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಏಕಾಗ್ರತೆ ಅಂತಕ್ಕಂಥದ್ದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಯಾವುದೇ ಕೆಲಸ ಮಾಡ್ತಾ ಇರಿ, ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಏಕಾಗ್ರತೆ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಇರಬೇಕಾಗತ್ತೆ. ನಿಮ್ಮ ಮೇಲೆ ಅನೇಕ ಜನ ಕೆಟ್ಟ ದೃಷ್ಟಿ, ಕೆಟ್ಟ ಯೋಚನೆಗಳು ಎಲ್ಲವನ್ನ ಇಟ್ಟಿರ್ತಾರೆ. ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಳ್ಳಿ. ಕೆಲಸದ ಮೇಲೆ ಮಾತ್ರ ಗಮನವನ್ನ ಹರಿಸ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಸಮಯಕ್ಕೆ ಹೆಚ್ಚಿನ ಬೆಲೆ, ಮಹತ್ವವನ್ನ ಕೊಡಬೇಕಾಗತ್ತೆ. ಪ್ರತಿ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಆತ್ಮ ವಿಮರ್ಶೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನು ಮಾಡ್ತಾ ಇರೋದು ಸರಿ ಇದೆಯಾ, ತಪ್ಪಿದೆಯಾ ಅಂತಕ್ಕಂಥದ್ದನ್ನ ಮಾಡಿ. ಹಾಗೂ ನಿಮ್ಮ ಜೀವನ 2025, 24, 23 3 ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ನಿಮ್ಮ ಲೈಫನ್ನ ನೀವು ಹಿಂದೆ ನೋಡ್ತು ಅಂದ್ರೆ ನಿಮಗೆ ಸರಿಯಾದಂತಹ ಉತ್ತರ ಇಲ್ಲಿ ಸಿಕ್ಬಿಡುತ್ತೆ. ಏನೇನ್ ಮಾಡಬೇಕು, ಹೆಂಗ್ ಹೋಗ್ಬೇಕು ಅಂತ ಹೇಳಿ. ಆಗಿರೋ ತಪ್ಪುಗಳನ್ನ ಪುನರಾವರ್ತನೆ ಮಾಡಬೇಡಿ, ರಿಪೀಟ್ ಮಾಡಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ನೀವು ಮನಸ್ಸು ಮಾಡಿತ್ತು ಅಂದ್ರೆ ತುಂಬಾ ಎತ್ತರಕ್ಕೆ ಹೋಗ್ತೀರಿ. ತುಂಬಾ ಎತ್ತರದಲ್ಲಿ ಸಾಧನೆಯನ್ನ ಮಾಡ್ತಾ ಇರ್ತೀರಿ. ಆದ್ರೆ ನಿಮ್ಮನ್ನ ತಡೆಯೋದಕ್ಕೂ ಕೂಡ ಇಲ್ಲಿ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಧ್ಯಾನ ಮತ್ತು ಯೋಗ ಅಂತಕ್ಕಂಥದ್ದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ವಿಚಾರ. ಯಾಕಂದ್ರೆ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಡೋದಕ್ಕೆ, ಏಕಾಗ್ರತೆಯಲ್ಲಿ ಹೋಗೋದಕ್ಕೆ ಆದಷ್ಟು ಧ್ಯಾನವನ್ನ ಮಾಡ್ಕೊಳ್ಳಿ, ಯೋಗವನ್ನ ಮಾಡಿ. ಜಿಮ್ ಬೇಕು ಅಂದ್ರೆ ಜಿಮ್ ಕೂಡ ಮಾಡಿ. ಖಂಡಿತವಾಗ್ಲೂ ಶುಭವಾಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ನೀವು ಹೆಚ್ಚಿನ ಜಾಗ್ರತೆಯನ್ನು ಇಟ್ಕೊಳ್ಬೇಕಾಗತ್ತೆ. ವೃಶ್ಚಿಕ ರಾಶಿಯವರು ಯಾವುದೇ ಒಂದು ಅಗ್ರಿಮೆಂಟ್ ಇಲ್ಲದೆ, ಮಾತಿನ ವಿಚಾರದಲ್ಲಿ ಯಾವುದೂ ಕೂಡ ಹಣವನ್ನ ಅಥವಾ ಬಾಂಡ್ ಸಿಗ್ನೇಚರ್ ಇಲ್ಲದೆ ಯಾವುದೇ ವ್ಯವಹಾರವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಲ ವ್ಯಾಪಾರ ಮಾಡಬೇಕಾದ್ರೆ ಅತೀವ ಜಾಗೃತಿ ಅಂತಕ್ಕಂಥ ತಾವೆಲ್ಲರೂ ಕೂಡ ಪ್ರಾಪ್ತಿ ಮಾಡಿಕೊಳ್ಬೇಕಾಗತ್ತೆ. ನೆಗೆಟಿವ್ ಆಗಿ ಯೋಚನೆ ಮಾಡದೆ ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಪೂರೈಸ್ಕೊಳ್ಳಿ. ಹಾಗೂ ಈ 3 ಸರಳ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಹೇಳದೆ, ಈ ಒಂದು ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಥವಾ ಅವರ ಕುಟುಂಬದಲ್ಲೇ ಅತ್ಯಂತ ಎತ್ತರಕ್ಕಿರುವಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರು ಆಗಬೇಕು ಅಂದಾಗ ಏನು ಮಾಡಬೇಕು ನೋಡಿ. ನಿಮ್ಮ ಜಾತಕದಲ್ಲಿ ಇದಕ್ಕೆ ಉತ್ತರ ಇದೆ. 6ನೇ ಮನೆ ಮತ್ತು 10ನೇ ಮನೆಯಲ್ಲಿ ಏನಿದೆ ಅಂತಕ್ಕಂಥ ಗ್ರಹಗತಿಗಳು ಏನಿದೆ ಅಂತ ಹೇಳಿ ನೋಡ್ಬೇಕಾಗತ್ತೆ. ಅದಕ್ಕೆ ಅನುಗುಣವಾಗಿ ಪರಿಹಾರವನ್ನ ನೀವು ಮಾಡಿಕೊಂಡಾಗ ಈ ಮನೆಗಳಂತಕ್ಕಂಥದ್ದು ಆಕ್ಟಿವೇಟ್ ಆಗುತ್ತೆ. ಧನಲಾಭ, ಜನಲಾಭ, ಇದರಿಂದಾನೇ ನಿಮ್ಮ ಜೀವನವನ್ನ ನೀವು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕ ಫಲಗಳು ಇದರಿಂದ ಪ್ರಾಪ್ತಿಯಾಗುತ್ತೆ. ಈ ಒಂದು ವಿಚಾರ ನಿಮಗೆ ಯಾವ ಬಿಸ್ನೆಸ್ ಸೂಟ್ ಆಗುತ್ತೆ ಅನ್ನೋದು ನಿಮ್ಮ ಜಾತಕದಲ್ಲಿ ನೋಡಿ ನೀವು ಅದನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನ ಯಶಸ್ವಿ ಆಗೋದನ್ನ ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ಈ ಒಂದು ವಿಚಾರ ನಿಮ್ಮ ಜಾತಕನೇ ಇಲ್ಲ ಗುರುಗಳೇ ಅಂತ ಹೇಳಿ ಬಹಳಷ್ಟು ಜನ ಈಗ ಕಮೆಂಟ್ ಹಾಕ್ತಾರೆ. ತಮ್ಮೆಲ್ಲರಿಗೂ ಕೂಡ ಹೇಳುವಂತ ವಿಚಾರ ಏನಂದ್ರೆ, ತಾಂಬೂಲ ಪ್ರಶ್ನೆ ಅಥವಾ ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲೂ ಕೂಡ ನಿಮ್ಮ ಈ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸ್ಕೊಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರುವ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹನುಮಾನ್ ಆರಾಧನೆಯನ್ನು ಮಾಡುವಂಥದ್ದು. ಪ್ರತಿ ಮಂಗಳವಾರ ದೇವಾಲಯಕ್ಕೆ ಹೋಗಿ ಅಲ್ಲಿ ಒಂದು ಮೂಲೆಯಲ್ಲಿ ಕೂತು ಹನುಮಾನ್ ಚಾಲೀಸವನ್ನ ಓದ್ತಕ್ಕಂಥದ್ದು. ದೇವರು ಮುಂದೆ ಕಾಣೋ ತರನೇ ಇರಬೇಕು. ಅದನ್ನ ಜಪ ಮಾಡಕೊಳ್ಳಿ. ಇದು ನಿಮ್ಮಲ್ಲಿ ಧೈರ್ಯ, ಸ್ಥೈರ್ಯ ಎಲ್ಲವನ್ನ ಕೂಡ ಹೆಚ್ಚು ಮಾಡುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಅಡೆತಡೆಗಳು, ದೃಷ್ಟಿ ದೋಷಗಳೆಲ್ಲವನ್ನ ಕೂಡ ನಿವಾರಣೆ ಮಾಡುತ್ತೆ. ಸೇವಾ ಕಾರ್ಯ ಮತ್ತು ದಾನ ಅಂತಕ್ಕಂಥದನ್ನ ಕೂಡ ತಾವೆಲ್ಲರೂ ಈ ದಿನ ಮಾಡಬೇಕಾಗತ್ತೆ. ದೇವಸ್ಥಾನದಲ್ಲಿ ಏನಾದ್ರು ಸೇವೆ ಇದೆಯಾ, ನಿಮ್ಮ ಕಡೆಯಿಂದ ಏನಾದ್ರು ಮಾಡಬಹುದು, ಅದನ್ನ ಒಂಚೂರು ನೋಡ್ಕೊಳ್ಳಿ. ಕಾರ್ಮಿಕರಿಗೆ ಅಥವಾ ಬಡವರಿಗೆ ಕೆಂಪು ಬಣ್ಣದ ವಸ್ತ್ರವನ್ನ ದಾನವಾಗಿ ಕೊಡ್ತಕ್ಕಂಥದ್ದು. ತೊಗರಿ ಬೇಳೆ ಆಗಿರ್ಬೋದು, ಹಣ್ಣು ಹಂಪಲುಗಳನ್ನ ಕಾರ್ಮಿಕ ಒಂದು ವರ್ಗದಲ್ಲಿರುವಂತವರಿಗೆ ದಾನವಾಗಿ ಕೊಡ್ತಕ್ಕಂಥದ್ದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಜಪ ನೀವು ಮಾಡಬೇಕಾಗಿರುವಂತದ್ದು ವಿಶೇಷ ಮಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಅಂಗಾರಕಾಯ ನಮಃ. ಈ ಸಣ್ಣ ಮಂತ್ರ ದೊಡ್ಡ ಪರಿಹಾರವನ್ನೇ ಮಾಡ್ಬಿಡುತ್ತೆ. ಮಂತ್ರವನ್ನ ದಿನನಿತ್ಯ 108 ಬಾರಿ ತಾವೆಲ್ಲರೂ ಕೂಡ ಜಪ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರು ನಿಮ್ಮ ರಾಶ್ಯಾಧಿಪತಿಯನ್ನ ಇದು ಆಕ್ಟಿವೇಟ್ ಮಾಡುತ್ತೆ. ಜೊತೆಗೆ ಜೀವನದಲ್ಲಿ ಅಭಿವೃದ್ಧಿ, ಮನಃಶಾಂತಿ,
ನೆಮ್ಮದಿ ಎಲ್ಲವನ್ನ ತಂದುಕೊಡುತ್ತೆ. ಹಾಗೂ ಹಣಕಾಸಿನ ಸಮಸ್ಯೆ ಎಲ್ಲವನ್ನ ಕೂಡ ಇದು ಪರಿಹಾರ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು ವಿಶೇಷವಾಗಿ ಒಂದು ಗುರುಬಲ ಇಲ್ಲದೆ ಇರುವಂಥದ್ದು, ಈ ರೀತಿ ಸಮಸ್ಯೆಗಳಾಗ್ತಾ ಇದ್ದಾಗ ಈ ಕ್ರಿಸ್ಟಲ್ ಬ್ರೇಸ್ಲೆಟ್‌ಗಳನ್ನ ತಾವೆಲ್ಲರೂ ಕೂಡ ಧರಿಸ್ಕೊಳ್ಳಿ. ಇದರಿಂದ ವಿಶೇಷವಾಗಿರ್ತಕ್ಕಂತಹ ಪರಿಹಾರಗಳು ತಮ್ಮೆಲ್ಲರಿಗೂ ಕೂಡ ಆಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್‌ಗೆ ಕರೆ ಮಾಡಿ. ತಮ್ಮೆಲ್ಲರಿಗೂ ಕೂಡ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆ ಭಗವಂತ ನಿಮಗೆ ಈಡೇರಿಸಲಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.